ಡಾಕ್ಟರ್ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಶೋಮ್ಯಾನ್. ರವಿಚಂದ್ರನ್ ಅವರ ಸಕ್ಸಸ್ ಯಾವ ತರ ಇತ್ತು ಅಂದ್ರೆ 1989-90 ಇಂದ 2004-5 ವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಳ್ಳೋ ನಟ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರಾಗ್ತಾರೆ. ಅಂದ್ರೆ ಆ ಕಾಲಕ್ಕೆ ರವಿಚಂದ್ರನ್ ಅವ್ರ ಸಿನಿಮಾ ರಿಲೀಸ್ ಆದ್ರೆ ಎಷ್ಟು ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾರೋ ಅಷ್ಟು ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗ್ತಾ ಇತ್ತು. 90s ಅಲ್ಲಿ ಆ ಒಂದು ಕ್ರೇಜ್ ನ ಕ್ರಿಯೇಟ್ ಮಾಡಿದವರು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಮತ್ತು ಇಶಾ ಗೋಪಿಕರ್ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿ, ಮನ್ಸೂರ್ ಅಹಮದ್, ವಿ ಕುಪ್ಪಸ್ವಾಮಿ, RB ಚೌಧರಿ ಮತ್ತು ಪಾರಸ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿ 9th ನವೆಂಬರ್ 2000 ಅಲ್ಲಿ ರಿಲೀಸ್ ಆಗಿರೋ ಓ ನನ್ನ ನಲ್ಲೆ ಅನ್ನೋ ಸಿನಿಮಾ. ಈ ಸಿನಿಮಾ 1999 ಅಲ್ಲಿ ವಿಜಯ್ ಅವರು ಮತ್ತು ಸಿಮ್ರನ್ ಅವರು ಆಕ್ಟ್ ಮಾಡಿ, ಎಲೀಲ್ ಅವರು ಡೈರೆಕ್ಟ್ ಮಾಡಿರೋ ತುಲ್ಲಾದೆ ಮನಮುಂ ತುಲ್ಲುಂ ಅನ್ನೋ ಸಿನಿಮಾದ ರೀಮೇಕ್ ಓ ನನ್ನ ನಲ್ಲೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ರವಿಚಂದ್ರನ್ ಅವರೇ ಮ್ಯೂಸಿಕ್ ಮಾಡಿ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಆಗಿರೋ ಇನ್ನೊಂದು ಬ್ಲಾಕ್ ಬಸ್ಟರ್ ಸಿನಿಮಾನೇ ಓ ನನ್ನ ನಲ್ಲೆ ಅನ್ನೋ ಸಿನಿಮಾ.